discipline, every day your practice, ಎಲ್ಲ ತತ್ವಗಳನ್ನು ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡಿಕೊಂಡು ಜೀವನನ ಹಗುರ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಸಾರ ನಿಮಗೆ ರುಚಿ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಪೆರಿಫೆರಿನಲ್ಲೇ ಒಂದು ಚೂರು ಇರ್ತೀರ. ಸಾರ, ದ ಅಸ್ತಿತ್ವ ಆಫ್ ಎವ್ರಿಥಿಂಗ್. ನಾ ದೇವಿ ಅಂತ ಹೇಳಲ್ಲ, ನನಗೆ ಎಲ್ಲನೂ ದೇವಿ. ವಾಟ್ ಎವರ್ ಯು ಹಿಯರ್, whatever you see, whatever you touch, you don't satisfy, you get satisfaction just by ಪಂಚ ಇಂದ್ರಿಯದ ಅನುಭವ ಸಾಲದು. ನಿಮಗೆ ಆಗ ಅನ್ನಿಸ್ಬೇಕು, ಇಷ್ಟೇನಾ ಇದು, ನನಗೆ ಇನ್ನೂ ಏನೋ ಇಂಟೆನ್ಸ್ ಆಗಬೇಕು. ದಟ್ ಸಂತೋಷ, ಆನಂದ, ನನಗೆ ಇದು ಬೇಡ ಅಂಥ ಒಂದು ಪ್ಯಾಷನ್ ನಿಮ್ಮಲ್ಲಿ ಬರಬೇಕು. ಶಾಶ್ವತವಾದದ್ದನ್ನು ಪಡ್ಕೋಬೇಕು ಅಂತ. ಚಿಕ್ಕ ಪುಟ್ಟದ್ರಲ್ಲಿ ಸಮಾಧಾನ ಆಗಲ್ಲ. ಆವಾಗಲೇ ನೀವು ದುಂಬಾಲು ಬೀಳೋದು ಅವಳಿಗೆ. ಕೊಡಮ್ಮ ನನಗೆ ಕೊಡಮ್ಮ, ಕೈಲಿ ಪೀಪಿ ಕೊಡ್ತಾಳೆ, ಬೇಡ ನನಗೆ ಕೊಡು, ಮಂತ್ರ ಕೊಡು, ದೀಕ್ಷೆ ಕೊಡು. ಬಣ್ಣದ್ದು ಏನು ಕೊಟ್ಟರು ಇಸ್ಕೊಬೇಡಿ. ಆದರೆ ನೋಡಿ, ಇದೇ ಮಜಾ. ಇಸ್ಕೊಳ್ಳಲ್ವಲ್ಲ, ನೀವು ಬಿಡ್ತೀರಲ್ಲ, ಅದೆಲ್ಲೂ ಹಾಳಾಗಲ್ಲ. ನಿಮ್ಮ ಹಿಂದೆಯೇ ಅವೆಲ್ಲ ಬರುತ್ತೆ. ಎಷ್ಟು ಇದು ಅಂತ ಬೇಡ ಅಂತ ಬಿಟ್ಟಿದ್ದೆಲ್ಲ ಅಷ್ಟು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ನೀವು ಅಟ್ಟಿಸ್ಕೊಂಡು ಹೋಗೋದೇ ಬೇಡ. ಆದರೆ ಅವಳಿಗೋಸ್ಕರ ನೀವು ಹೋಗ್ತಾ ಇರಬೇಕು ಮುಂದೆ, ಇನ್ಯಾತಕ್ಕೂ ಬೇಡ. ಅವಳು ತಂದು ಹಾಕ್ತಿರ್ತಾಳೆ. ಒಂದು ಸತಿ ತಿರುಗಿ ನೋಡಿ, ಇಷ್ಟೊಂದು ಕೊಟ್ಟಿದ್ದಾಳೆ ನಮಗೆ ಅನಿಸುತ್ತೆ, ತೃಪ್ತಿ ಆಗುತ್ತೆ. ಯು ಶುಡ್ ಫೀಲ್ ಗ್ರೇಟ್ಫುಲ್. ಸಾಕಮ್ಮ, ಇಷ್ಟು ಕೊಟ್ಟಿದ್ಯಾ, ನನಗೆ ಇನ್ನೇನು ಕೇಳಲ್ಲಮ್ಮ ಅಂತಾನೇ ಇರಬೇಕು ಯಾವಾಗಲೂ. ಗ್ರೇಟ್ಫುಲ್ ಆಗಿರಬೇಕು.